ನಮಸ್ಕಾರ ವೀಕ್ಷಕರೇ, ಗೌರಿ ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ಹಾಗೂ ಮೋದಕಗಳನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವನ್ನು ತೆಗೆದು ಸೈಡ್ಗೆ ಇಡೋಣ. ನಂತರ 2 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಅಂತಂದರೆ ಪುಟಾಣಿ ಬೀಜ ಅಂತ ಕೂಡ ಕರೀತಾರೆ. ಸೊ ಇವನ್ ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ತೆಗೆದಿಡೋಣ. ಈಗ 1 ಕಪ್ಪಷ್ಟು ಬೆಲ್ಲ ತುರಿಯನ್ನು ತಗೊಂಡು ಇದನ್ನು ಕರಗಿಸ್ಕೋಬೇಕಾಗತ್ತೆ. ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಬೆಲ್ಲ ಕರಗೋದಕ್ಕಿಡೋಣ. ಇದನ್ನು ಪಾಕ ತೆಗೆಯುವಷ್ಟೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಅಷ್ಟರೊಳಗೆ ನಾವು ಹುರಿದಿಟ್ಟಿರುವಂತಹ ಕಡಲೆ ಬೀಜ ಹಾಗೂ ಪುಟಾಣಿ ಬೀಜವನ್ನು ಸೇರಿಸಿ ಇದನ್ನು ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಯಾಕಂತಂದರೆ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಸ ಕಡ್ಡಿ ಎಲ್ಲ ಇರುತ್ತೆ, ಹಾಗಾಗಿ ಈ ಥರ ಬೆಲ್ಲವನ್ನು ಕರಗಿಸಿ ಶೋಧಿಸ್ಕೊಂಡ್ರೆ ಒಳ್ಳೆಯದು. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಜಸ್ಟ್ ಬೆಲ್ಲವನ್ನು ಕರಗಿಸ್ಕೋಬೇಕಷ್ಟೇ, ಪಾಕ ಏನು ತೆಗೆಯುವಷ್ಟಿಲ್ಲ. ಕರಗಿಸ್ಕೊಂಡಿದ್ದಾದಮೇಲೆ ಈ ಥರ ಶೋಧಿಸ್ಕೊಂಡು ಈಗ ಇದರಲ್ಲಿ ನಾನು 1.5 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಫ್ರೆಶ್ ಕೊಕೊನಟನ್ನು ತಗೊಂಡ್ರೆ ಒಂದು 5-6 ನಿಮಿಷ ಟೈಮ್ ಇಡಿಸುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಯಾಕಂತಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಹಸಿ ಕೊಬ್ಬರಿಯಲ್ಲಿ ತೇವಾಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಒಣ ಕೊಬ್ಬರಿ ಏನಾದರೂ ತಗೊಂಡ್ರೆ ಜಾಸ್ತಿ ಟೈಮ್ ಏನು ಇಡಿಸಲ್ಲ, ಒಂದು 4-5 ನಿಮಿಷದಲ್ಲೇ ಆಗೋಗುತ್ತೆ. ನೋಡಿ, ಈಗ ಪೌಡರ್ ಮಾಡಿಟ್ಟಿರುವಂತಹ ಕಡಲೆ ಬೀಜ ಹಾಗೆ ಪುಟಾಣಿ ಬೀಜದ ಪೌಡರನ್ನು ಸೇರಿಸಿ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪವನ್ನು ಸೇರಿಸೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕೈ ಕೂಡ ಅಂಟೋದಿಲ್ಲ. ಹಾಗಾಗಿ ಈಗ ಫೈನಲ್ ಆಗಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದರಲ್ಲಿ ಕಡಲೆ ಬೀಜ ಪುಟಾಣಿ ಬೀಜದ ಪೌಡರನ್ನು ಸೇರಿಸಿದ್ವಲ್ವ, ಸೊ ಅದೇನು ಹಾಕಲೇಬೇಕಂತೇನಿಲ್ಲ. ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇದು ಫೈನಲ್ ಆಗಿ ರೆಡಿ ಆಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಪ್ಯಾನ್ ಅಥವಾ ಯಾವುದೇ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ನೀರು ಕುದಿಯುವಾಗ 1/4 ಟೀ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಕುದಿಯುವಾಗ ಇದರಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಬೇಕು. ತುಪ್ಪವನ್ನು ಸೇರಿಸೋದ್ರಿಂದ ಕಡುಬು ಒಡೆಯುವುದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಹಿಟ್ಟನ್ನು ಸೇರಿಸಿದ್ದಾದಮೇಲೆ 2 ನಿಮಿಷ ಬಿಟ್ಟು ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ. ಇದು ತುಂಬ ಬಿಸಿ ಇರುತ್ತೆ, ಹಾಗಾಗಿ ಕೈಯಲ್ಲಿ ನಮಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ತಾದ್ಮೇಲೆ ತಣ್ಣಗಾಗಿದೆ, ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ನಾವು ಕೈ ತಾಕುವಷ್ಟು ಬಿಸಿ ಇರಬೇಕು. ಈಗ ಇದನ್ನು ಒಮ್ಮೆ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಇದನ್ನು ಒಂದು 10 ನಿಮಿಷ ಆದರೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಡುಬು ಒಡೆಯುವುದಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆಯೋ ಅಂತ, ತುಂಬ ಸಾಫ್ಟಾಗಿ ಬಂದಿದೆ. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಉಂಡೆಗಳನ್ನು ಈ ಥರ ಪ್ರಿಪೇರ್ ಮಾಡ್ಕೊಂಡಿಟ್ಟಿದ್ದೀನಿ. ಇವು ಒಣಗ್ದಿರೋ ಒಂದು ಪ್ಲೇಟನ್ನು ಮುಚ್ಚಿಡೋಣ, ಇಲ್ಲಾಂತಂದರೆ ಒಂದು ಕಾಟನ್ ಬಟ್ಟೆ ಕೂಡ ಹಾಕ್ಬೋದು. ಈಗ ಒಂದು ಕವರ್ ಇಲ್ಲಾಂತಂದರೆ ಬಾಳೆ ಎಳೆ ತೊಗೊಂಡು ಕೈ ತೇವ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಒಂದು ಕವರ್ ಇಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ನಿಮ್ಮ ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಒಂದು ಕಪ್ ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಪೇಪರ್ ಥರ ತೆಳುವಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಬರೋದಿಲ್ಲ. ಒಂದು ಕಪ್ ತಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟೊಂದು ತೆಳುವಾಗಿ ಬಂದಿದೆಯೋ ಅಂತ. ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿಟ್ಟಿರುವಂತಹ ಹೂರ್ಣವನ್ನು ಸೆಂಟ್ರಲ್ಲಿಟ್ಟು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಮೆತ್ಕೊಳ್ಳಿಲ್ಲ ಅಂತಂದರೆ ಸ್ವಲ್ಪ ತೇವ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸ್ವಲ್ಪ ತುಪ್ಪವನ್ನು ಕೈಗೆ ಸವರ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಒಂದೊಂದನ್ನೇ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇದು ಕೈಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಏನಂತಂದರೆ ನಾವು ಕರ್ಜಿಕಾಯಿ ಮಾಡ್ತೀವಲ್ವ, ಸೊ ಅದರಲ್ಲಿ ಕೂಡ ನಾವು ಕಡುಬನ್ನು ಪ್ರಿಪೇರ್ ಮಾಡ್ಕೋಬೋದು. ತುಂಬ ಈಸಿ. ಸೊ ಯಾವ ಥರ ಅಂತ ನಾವು ಇವಾಗ ನೋಡೋಣ. ಒಂದು ಉಂಡೆ ತಗೊಂಡು ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಕರ್ಜಿಕಾಯಿ ಫ್ರೇಮ್ ತಗೊಂಡು ಅದರಲ್ಲಿ ಸೆಂಟ್ರಿಗಿಟ್ಟು ಸ್ವಲ್ಪ ಹೂರ್ಣವನ್ನು ಸೇರಿಸೋಣ. ನೋಡಿ, ಕವರ್ ಸಮೇತ ಈ ಥರ ಫೋಲ್ಡ್ ಮಾಡಿಕೊಂಡು ಲೆವೆಲ್ ಮಾಡಿಕೊಂಡು ಈಗ ಇದನ್ನು ನಾವು ಪ್ರೆಸ್ ಮಾಡ್ಕೊಳ್ಳೋಣ. ಈ ಪ್ರೆಸ್ ಮಾಡಿದಾಗ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೋ ಸೊ ಅದೆಲ್ಲ ಬರುತ್ತೆ, ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕಾಗತ್ತೆ. ಸೊ
ಸೊ ನೋಡಿದ್ರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ, ತುಂಬ ಚೆನ್ನಾಗಿ ಬಂದಿದೆ. ಅದೇ ಥರ ನಾವು ಮೋದಕವನ್ನು ಕೂಡ ಪ್ರಿಪೇರ್ ಮಾಡ್ಕೋಬಹುದು. ಮೋದಕ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೋಲ್ಡ್ ಬೇಕೇ ಬೇಕಂತೇನಿಲ್ಲ. ಸೊ ಕೈಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಈ ಥರ ಪ್ರಿಪೇರ್ ಮಾಡಿಕೊಂಡು ಒಂದು ಸ್ಪೂನ್ ತಗೊಂಡು ಸ್ಪೂನ್ಗೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಫ್ರೇಮ್ ಇಲ್ದಿರ ಇದ್ರೂ ಎಷ್ಟೊಂದು ಚೆನ್ನಾಗಿ ಮೋದಕವನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ. ನೋಡಿ ನಾನು ಎಲ್ಲ ಮೋದಕಗಳನ್ನು ಈ ಥರ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ಇವನ್ನು ನಾವು ಬೇಯಿಸ್ಕೊಳ್ಳೋಣ. ನೋಡಿ ಆವಿಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಬೇಕಿದ್ರೆ ನೀವು ಇಡ್ಲಿ ಪಾತ್ರೆಯನ್ನು ಕೂಡ ತೊಗೋಬೋದು. ಇಲ್ಲಿ ನಾನು ಮೊಮೋಸ್ ಮಾಡುವಂತಹ ಪಾತ್ರೆಯನ್ನು ತಗೊಂಡಿದ್ದೀನಿ. ಸೊ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಬಾಳೆ ಎಲೆಯನ್ನು ಸೇರಿಸಿ ಈಗ ಮೋದಕಗಳನ್ನು ಇಡ್ತಿದ್ದೀನಿ. ನಂತರ ನೆಕ್ಸ್ಟ್ ಒಂದು ಪ್ಲೇಟನ್ನು ಇಟ್ಟು ಬಾಳೆ ಎಲೆಯನ್ನು ಇಟ್ಟು ಈಗ ಕಡುಬನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಒಂದೇ ಸಲ ಕಡುಬು ಮತ್ತು ಮೋದಕಗಳನ್ನು ಬೇಯಿಸ್ಕೋಬೋದು ಈ ಥರ ಪಾತ್ರೆಗಳಿದ್ರೆ. ನೋಡಿ ಇದನ್ನು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ನೋಡೋಣ. ನೋಡಿ ಕಡುಬು ತುಂಬ ಚೆನ್ನಾಗಿ ಬೆಂದಿದೆ. ಸೊ ಒಂದು ಕಡುಬು ಒಡೆದೋಗಿದೆ, ಯಾಕಂತಂದರೆ ಜಾಸ್ತಿ ಹೊತ್ತು ಹೊರಗಡೆ ಇಟ್ಟಿದ್ವಲ್ಲ, ಹಾಗಾಗಿ ಒಡೆದಿದೆ. ಸ್ನೇಹಿತರೆ, ತಿನ್ನುವುದಕ್ಕಂತೂ ಸೂಪರ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.